ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡೋಕೈತಿರಿ ಸ್ನೇಹಿತರ, ದಯವಿಟ್ಟು ಏನು ಮಾಡಿಟ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಏನಾಗ್ತದೆ ನಿಮ್ಗೆ ಬೇಗನೆ ಬಂದ ತಲುಪ್ತದೆ. ಹಾಗಂತಂದ್ರೆ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಏನೇನು ಸಿಗ್ತದೆ ಸ್ನೇಹಿತರೆ, ಯಾವುದೇ ರೀತಿಯಾಗಿ ಜಾಬ್ ಕರಿತಿರೋ ಸ್ನೇಹಿತರೆ ಜಾಬ್ ಅಪ್ಡೇಟ್ ಸಿಗ್ತದೆ. ಇದು ಯಾವ ರೀತಿ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗ್ತದೆ, ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು, ಸಂಪೂರ್ಣವಾದ ಮಾಹಿತಿ ಅಡ್ಮಿಟ್ ಕಾರ್ಡ್ ಬಗ್ಗೆ ಇರ್ತದೆ. ಮತ್ತು ಯಾವಾಗ ಕ್ಯಾನ್ಸರ್ ಬಿಡ್ತಾರೆ ಅದ್ರ ಬಗ್ಗೆ ಸಹ ಮಾಹಿತಿಗಳು ಇರ್ತಾವೆ. ಮತ್ತು ಯಾವಾಗ ಎಕ್ಸಾಮ್ ಡೇಟ್ ಸಹ ಇಲ್ಲಿ ರೀತಿಯಾಗಿ ನೋಡ್ಬೋದು ಸ್ನೇಹಿತರೆ. ಮತ್ತು ಆವಾಗ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಟಾಪಿಕ್ಗಳನ್ನು ಸಹ ನಾನೇನು ಮಾಡ್ತೀನಿ ರೀ, ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಇಲ್ಲಿ ಐತಿ ನೋಡ್ರಿ, ಇದು ನಮ್ಮ ಗೌರ್ಮೆಂಟ್ ಜಾಬ್ಸ್ K17 ಯೂಟ್ಯೂಬ್ ಚಾನಲ್ ಹೆಸರು ಸ್ನೇಹಿತರೆ. ಅದನ್ನು ಯಾರು ಮೊದಲ ಬಾರಿಗೆ ಬಂದಿರಿ ಇದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಆಲ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ರಿ. ನಾನು ಮುಂದೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗ್ತದೆ, ನಿಮಗೊಂದು ನೋಟಿಫಿಕೇಶನ್ ಬರ್ತದೆ. ಹಾಗಂತಂದ್ರೆ ಸ್ನೇಹಿತರ, ನೀವು ಬಹಳ ಜನ ಕೇಳ್ತೀರಿ, ಹಲವು ದಿನಗಳಿಂದ ಯಾಕೆ ಯಾವುದೇ ರೀತಿಯ ವಿಡಿಯೋಗಳಾಗಲಿ ಕ್ಲಾಸ್ಗಳಾಗಲಿ ಮಾಡಿಲ್ಲ ಅಂತ ಸ್ನೇಹಿತರೆ. ನಾನು ನಿಮ್ಗೆ ಸ್ನೇಹಿತರ ಹೇಳಕ್ಕೆ ಬರ್ತೀನಿ ಸ್ನೇಹಿತರೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ ಮತ್ತು ನಾನು ಸ್ವಲ್ಪ ಪರ್ಸನಲಾಗಿ ಬ್ಯುಸಿ ಇದ್ದ ಕಾರಣ ಸ್ನೇಹಿತರೆ ಯಾವುದೇ ರೀತಿಯಾಗಿ ವಿಡಿಯೋಗಳನ್ನ ಮಾಡೋಕ್ಕಿಲ್ಲ ಸ್ನೇಹಿತರೆ. ಇನ್ನು ಮುಂದೆ ಸ್ನೇಹಿತರ ಸಮಯವನ್ನು ಯೂಟ್ಯೂಬ್ ಚಾನಲ್ಗೆ ಕೊಡ್ತಾ ಸ್ನೇಹಿತರೆ ವಿಡಿಯೋನ ಮಾಡಿ ಹಾಕ್ತೀನಿ ರೀ ಸ್ನೇಹಿತರೆ. ಹಾಗಂತಂದ್ರೆ ಇವತ್ತು ಯಾವ್ದು ನೋಡೋಣ ಅಂತ ಸ್ನೇಹಿತರೆ, ಆನೆ ಯೋಜನೆ ಸ್ನೇಹಿತರೆ. ಟೈಗರ್ ಯೋಜನೆ ಅಂತ ಬರ್ತದೆ, ಅಂದರೆ ಸ್ನೇಹಿತರೆ ಹುಲಿ ಯೋಜನೆ ಅಂತ ಬರ್ತದೆ. ಹುಲಿ ಯೋಜನೆ ಮತ್ತು ಆನೆ ಯೋಜನೆ. ಹುಲಿ ಯೋಜನೆ ಆಗಿರ್ಬೋದು, ಆನೆ, ಒಂದು ನಿಮಿಷ ಸ್ನೇಹಿತರೆ, ಒಂದು ಹುಲಿ ಯೋಜನೆ ಅಂತ ಬರ್ತದೆ ಸ್ನೇಹಿತರೆ. ಹುಲಿ ಯೋಜನೆ ಬರ್ತದ, ರಣಹದ್ದುಗಳ ಯೋಜನೆ ಅಂತ ಬರ್ತದ, ಚಿತಾ ಯೋಜನೆ ಅಂತ ಬರ್ತದೆ. ಇದೇ ರೀತಿ ಹಲವಾರು ಯೋಜನೆಗಳು ಬರ್ತಾ ಹೋಗ್ತಾವೆ ಸ್ನೇಹಿತರೆ. ನಾವು ಒಂದೊಂದಾಗಿ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ತಗೋಣ ಸ್ನೇಹಿತರೆ. ಹಾಗಂತಂದ್ರೆ ಇದು ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಯೂಸ್ ಆಗ್ತದೆ ಸ್ನೇಹಿತರೆ. IAS ಸ್ನೇಹಿತರೆ, IAS ಶಾರ್ಟ್ ಆಗಿ ನೀವು ಇಷ್ಟಪಡೋ ಸ್ನೇಹಿತರೆ UPSC ಸ್ನೇಹಿತರೆ, ಅದು IAS ನೀವು ಮಾಡ್ಕೊತೀರಿ ಸ್ನೇಹಿತರೆ. KASಗೆ 100% ಯೂಸ್ ಆಗ್ತದೆ. ಯಾಕಂತಂದ್ರೆ ಈಗ ಏನಾಗ್ತದೆ ಸ್ನೇಹಿತರೆ, ಇದೇ ಆಗಸ್ಟಲ್ಲಿ ಏನಾಗ್ತದೆ ಎಕ್ಸಾಮ್ ಡೇಟ್ನು ಸಹ ಅವ್ರು ಬಿಟ್ಟಿದ್ದಾರೆ. ನಿಮಗೂ ಸಹ ಸ್ನೇಹಿತರೆ ಇದು 100% KAS ಮಾಡೋರ್ಗೆ ಯೂಸ್ ಆಗೇ ಆಗ್ತದೆ ಸ್ನೇಹಿತರೆ. ನಾನು ನಿಮ್ಗೆ ಒಂದು ಲಿಸ್ಟ್ ಹೇಳಕ್ಕೆ ಬಿಡ್ತೀನಿ ಸ್ನೇಹಿತರೆ, ಇದು ಎಷ್ಟರ ಮಟ್ಟಿಗೆ ಸ್ನೇಹಿತರೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗ್ತದೆ ನಂಗೆ ಗೊತ್ತಿಲ್ಲ. ಅದು ಪ್ರಿಲಿಮ್ಸ್ ಆದ ತಕ್ಷಣ ಏನು ಮೇನ್ಸ್ ಎಕ್ಸಾಮ್ ಬರ್ತೀರಿ ನೋಡ್ರಿ ಸ್ನೇಹಿತರೆ, ಆ ಮೇನ್ಸ್ ಎಕ್ಸಾಮ್ನಲ್ಲಿ ಸ್ನೇಹಿತರೆ 100% ಏನಾಗ್ತದೆ ರೀ, ಇದ್ರ ಬಗ್ಗೆ ಕ್ವಶನ್ ಆಗ್ತದೆ ಸ್ನೇಹಿತರೆ. ಇದು ಪರಿಸರ ಅಧ್ಯಯನದಲ್ಲಿ ಬರ್ತಿರ್ತಕ್ಕಂಥ ಟಾಪಿಕ್. ಓಕೆ ರೀ. ಹಾಗಂತ ಹುಲಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮತ್ತು ಅತಿ ವೇಗವಾಗಿ ಮತ್ತು ಶಾರ್ಟಾಗಿ ನೋಡ್ತಾ ಹೋಗೊಂಡ್ರಿ ಬನ್ರಿ ಸ್ನೇಹಿತರೆ. ಯಾಕೆ ಅಪ್ಲೈ ಐತೆ ಅಂತ ನೋಡ್ತಾ ಹೋಗೊಂಡು ಸ್ನೇಹಿತರೆ, ಹುಲಿ ಯೋಜನೆ ಸ್ನೇಹಿತರೆ, ಸ್ನೇಹಿತರೆ ಹುಲಿ ಅಲ್ಲ ಸ್ನೇಹಿತರೆ, ಆನೆ ಯೋಜನೆ. ಆನೆ ಯೋಜನೆಯನ್ನು 1992ರಿಂದ ಪ್ರಾರಂಭಿಸಲಾಯಿತು ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟ್ನ ನೋಟ್ ಮಾಡ್ಕೊಳ್ಳೋಣ. ಎಷ್ಟು ಸ್ನೇಹಿತರೆ, 1992ರಿಂದ ಹುಲಿ ಯೋಜನೆ ಪ್ರಾರಂಭಿಸಲಿ. ಇದು ಕೇಂದ್ರದ ಅನುದಾನಿತ ಯೋಜನೆಯಾಗಿದೆ ಸ್ನೇಹಿತರೆ. ಇಲ್ಲಿ ಏನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, 1992ರಲ್ಲಿ ಏನಾಗ್ತದೆ ಸ್ನೇಹಿತರೆ, ಆನೆ ಯೋಜನೆ ಪ್ರಾರಂಭಿಸಲಾಗ್ತದೆ ಮತ್ತು ಆರಂಭಿಸಲಾಯಿತು. ಇದು ಕೇಂದ್ರದ ಅನುದಾನಿತ ಯೋಜನೆಯಾಗಿದೆ. ಕೇಂದ್ರದ ಅನುದಾನಿತ ಯೋಜನೆ ಆಗಿದೆ. ಎಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ನೋಡ್ಕೊಡ್ರಿ ಸ್ನೇಹಿತರೆ. ಹಾಗಂತಂದ್ರೆ ಆನೆ ಯೋಜನೆ ಮಾಡಿದಲ್ರಿ ಸ್ನೇಹಿತರೆ, ಆನೆ ಯೋಜನೆ ಮಾಡೋ ಉದ್ದೇಶಗಳು ಇದೈತೆ ಸ್ನೇಹಿತರೆ. ಇದು ಆನೆ, ಇದು ಆ ಥರ ಕ್ವಾರಿ ಅಥವಾ ಹಲ್ಲುಗಳು, ಇದು ಕಿವಿ, ಸಣ್ಣ ಹುಡುಗರಲ್ಲಿ ತಗೊಂಡು ಸುಮ್ಮ ಕಾಮಿಡಿ, ಇವು ಕಾಲುಗಳು, ಮತ್ತೇನ್ರಿ ಬೇರೆ ಹೇಳಕ್ಕೆ ಹೋಗ್ಬಿಡ್ರಿ ಸ್ನೇಹಿತರೆ. ಉದ್ದೇಶಗಳು ನೋಡ್ಕೊಳ್ರಿ. ಆನೆ ಯೋಜನೆಯ ಉದ್ದೇಶಗಳು. ಆನೆ ಯೋಜನೆ ಸ್ನೇಹಿತರೆ 1992ರಿಂದ ಕೇಂದ್ರದ ಅನುದಾನಿತ ಯೋಜನೆಯಾಗಿ ಆರಂಭ ಆಯಿತು. ಹಾಗಂತಂದ್ರೆ ಅದ್ರ ಉದ್ದೇಶಗಳು ಬೇಕಲ್ರಿ, ಏನ ಮಾಡುತ್ತಿದ್ರ ಉದ್ದೇಶಗಳ ಬಗ್ಗೆ ಸ್ನೇಹಿತರೆ ನೀವು ಸ್ಟಡಿ ಮಾಡ್ತಿದ್ರಲ್ಲ ಸ್ನೇಹಿತರೆ, ಸ್ಟಡಿ ಮಾಡ್ತಿದ್ರಿ. ಯಾಕೆ ಸ್ಟಡಿ ಮಾಡ್ತಿದ್ರಿ, ಅದ್ರ ಉದ್ದೇಶಗಳ ಬೇಕಲ್ವರಿ. ಹೇಗೆ ಸ್ಟಡಿ ಮಾಡಬೇಕು, ಏನು ಸ್ಟಡಿ ಮಾಡಬೇಕು, ಹೇಗೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಬಿಡ್ರಿ ಸ್ನೇಹಿತರೆ, ಆನೆ ಯೋಜನೆಗೆ ಬರ್ರಿ ಸ್ನೇಹಿತರೆ. ಆನೆಗಳು
ಅವುಗಳ ಆವಾಸ ಸ್ಥಾನ ಮತ್ತು ಕಾರಿಡಾರ್ಗಳನ್ನು ರಕ್ಷಿಸುವುದು. ಸ್ನೇಹಿತರೆ, ಆನೆಗಳಲ್ಲಿರ್ತಾವೆ ಸ್ನೇಹಿತರೆ, ಕಾಡುಗಳಲ್ಲಿರ್ತಾವೆ ಸ್ನೇಹಿತರೆ. ಕಾಡುಗಳನ್ನು ಕಡಿದ ತಕ್ಷಣ ಅವು ಎಲ್ಲಿ ಬರ್ತಾವ್ರಿ? ಮಾಡಿದ ತಕ್ಷಣ ನಾಡಿಗೆ ಬರ್ತಾವೆ ಸ್ನೇಹಿತರೆ. ಆ ನಾಡಿಗೆ ಬರಬಾರ್ದಂತ ಏನು ಮಾಡ್ಬೇಕ್ರಿ ಸ್ನೇಹಿತರೆ? ಅವುಗಳು ಎಲ್ಲಿದ್ದಾವೆ ಅಂದ್ರೆ ಆವಾಸ ಸ್ಥಾನ ಅಂದ್ರೆ ಅವುಗಳು ಇರುವ ಮನುಷ್ಯರ ಆವಾಸ ಸ್ಥಾನಗಳು ಯಾವ್ದು ಸ್ನೇಹಿತರ? ಮನುಷ್ಯರದು ಮನೆಗಳು, ಹಾಗೆ ಆನೆಗಳದ್ದು ಕಾಡು. ಆದ್ದರಿಂದ ಏನು ಮಾಡೋದು? ಅವುಗಳನ್ನು ರಕ್ಷಣೆ ಮಾಡುವುದು ಒಂದು ಉದ್ದೇಶ. ಏನ್ರಿ ಸ್ನೇಹಿತರ? ಆನೆ ಯೋಜನೆ 1992ರಲ್ಲಿ ಜಾರಿಗೆ ಬಂತಕ್ಕ ಆನೆ ಯೋಜನೆಯ ಮೊದಲ ಉದ್ದೇಶ ಅದರ ಒಂದು ಉದ್ದೇಶ ಏನೆಂದ್ರೆ ಅವುಗಳ ಆವಾಸ ಸ್ಥಾನ ಅಥವಾ ಅವುಗಳ ಮನೆಗಳನ್ನು ರಕ್ಷಣೆ ಮಾಡು. ಮನುಷ್ಯ ಪ್ರಾಣಿ ಸಂಪರ್ಕಗಳ ಸಮಸ್ಯೆಗಳನ್ನು ಬಗೆಹರಿಸುವುದು. ಮನುಷ್ಯ ಮತ್ತು ಪ್ರಾಣಿಗಳ ಸಂಪರ್ಕ ಅದೇ ಹೇಳಿಲ್ಲ ಸ್ನೇಹಿತರೆ. ಇಷ್ಟು ಹೊಲ ಇರ್ತದೆ ಸ್ನೇಹಿತರೆ, ಇಲ್ಲೆಲ್ಲ ಫಾರೆಸ್ಟ್ ಇರ್ತದೆ ಸ್ನೇಹಿತರೆ. ನೀವು ಇದನ್ನೆಲ್ಲ ಹೋಗಿ ಆಕ್ರಮಣ ಮಾಡ್ಕೊಂಡ್ರೆ ಏನಾಗ್ತದೆ? ಇರ್ತದೆ ಕಾಡಿನಾಸಕ್ತಿ. ಇಲ್ಲಿರೋ ಪ್ರಾಣಿಗಳು ಏನಾಗ್ತದೆ? ಮನುಷ್ಯನಿಂದ ಈ ಕಡೆ ಬರ್ತಾವೆ ಸ್ನೇಹಿತರೆ, ನಿಮ್ಮ ಕಡೆ ಬರೋಕೆ ಹೋಗ್ತಾವೆ. ನೀವು ಏನು ಮಾಡ್ತೀರಿ? ಹೋಗಿ ಬೇಟೆ ಆಡ್ತೀರಿ ಸ್ನೇಹಿತರೆ. ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಟ್ರಿ. ಓಕೆ. ಬಂಧಿಸಿರುವ ಅಥವಾ ಸೆರೆಸಿಕ್ಕ ಆನೆಗಳ ಅಭಿವೃದ್ಧಿ ಮಾಡುವುದು. ಏಷ್ಯಾದ ಆನೆಗಳ ಸಂಖ್ಯೆಯಲ್ಲಿ ಭಾರತವು 60% ಆನೆಗಳನ್ನು ಹೊಂದಿದೆ. ಎಷ್ಟು ಸ್ನೇಹಿತರೆ? 60% ಆನೆಗಳನ್ನು ಹೊಂದಿದೆ ಸ್ನೇಹಿತರೆ. ನೋಡ್ರಿ, 100 ಆನೆಗಳಿದ್ರೆ ಸ್ನೇಹಿತರೆ 60 ಆನೆಗಳು ಎಲ್ಲರಿ ನಮ್ಮ ಭಾರತದಲ್ಲಿ ಅದಾವ ಸ್ನೇಹಿತರೆ. ಇದು ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿ ಗಮನಿಸಿರಿ. ಈ ಯೋಜನೆಯು ದೇಶದ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಲ್ಲ. ಆ 16 ರಾಜ್ಯಗಳಲ್ಲಿ ಒಂದು ಆಂಧ್ರ ಪ್ರದೇಶ ಬರ್ತದೆ, ಅರುಣಾಚಲ್ ಪ್ರದೇಶ್. ಒಂದು ನಿಮಿಷ ಸ್ನೇಹಿತರೆ, ಹೈಲೈಟ್ ಮಾಡಿಬಿಡ್ತೀನಿ ರೀ. ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಆಸಾಂ, ಛತ್ತೀಸ್ಗಢ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒರಿಸ್ಸಾ, ತಮಿಳುನಾಡು, ತ್ರಿಪುರ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಇಷ್ಟು 16 ರಾಜ್ಯಗಳು ಏನಾಗ್ತಿರ್ತಾವ್ರಿ? ಪ್ರಮುಖವಾಗಿ ಇರ್ತಾವಂತ ಹೇಳ್ತೀನಿ ಸ್ನೇಹಿತರೆ. ಅದರಿಂದ ಎಲ್ಲನೂ ನೆನ್ಪಿಟ್ಕೋಬೇಕಂತಲ್ಲ, ಆದ್ರೆ ಕೆಲವು ನೆನ್ಪಿಟ್ಕೊಳ್ರಿ. ಪ್ರಮುಖ ಹಾನಿ ಹೊಂದಿರುವ ರಾಜ್ಯಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸುತ್ತದೆ. ಇಲ್ಲಿ ಪ್ರಮುಖವಾಗಿ ಏನು 16 ರಾಜ್ಯಗಳು ಇದಕ್ಕೇನು ಮಾಡ್ತಾರೆ? ಆರ್ಥಿಕ ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸ್ತಾರೆ ಸ್ನೇಹಿತರೆ. ಓಕೆ. ಹಾಗಂತ ಕ್ವಶನ್ ಏನೇನು ಆಗ್ತದೆ ನೋಡ್ಕೊಡ್ರಿ ಸ್ನೇಹಿತರೆ. ಕ್ವಶನ್: ಆನೆ ಯೋಜನೆ ಯಾವಾಗ ಆರಂಭಿಸಲಾಯಿತು ಅಂತ ಕ್ವಶನ್ ಆಗ್ತದೆ ಸ್ನೇಹಿತರೆ. ಯಾವಾಗ? 1992 ಸ್ನೇಹಿತರೆ. ಅವಂತ ಹೇಳಿ ಇನ್ನು 4 ಒಂದು A, B, C, D ಅಂತ ಕೊಡ್ತಾರೆ. ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಾರೆ ಸ್ನೇಹಿತರೆ. ಅದರ ಈ ಕೆಳಗಿನ ಯಾವುದು ಗುಂಪಿಗೆ ಸೇರದ ಪದ? ಆನೆ ಯೋಜನೆಗೆ ಸಂಬಂಧಿಸಿರುವ ಅದರ ಉದ್ದೇಶಗಳನ್ನು ಕೊಡ್ಬೋದು, ಅದು ಯಾವಾಗ ಪ್ರಾರಂಭ ಆಯಿತು ಕೊಡ್ಬೋದು, ಅದು ಕೇಂದ್ರ ಅನುದಾನಿತ ಯೋಜನೆ ಹೀಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಒಂದು ಯಾವುದಾದ್ರು ಬೇರೆ ಹುಲಿ ಯೋಜನೆದು ಕೊಟ್ಟಿರ್ಬೋದು, ಅಥವಾ ರಣಹದ್ದು ಯೋಜನೆ ಕೊಟ್ಟಿರ್ಬೋದು. ಆಗ ಏನು ಮಾಡ್ತದೆ? ಯಾವುದಲ್ಲ ಅದನ್ನ ಏನು ಮಾಡ್ಬೇಕು? ಚಾಯ್ಸ್ ಮಾಡ್ಬೇಕು ಸ್ನೇಹಿತರೆ. ಸ್ವಲ್ಪ ಡೀಪಾಗಿ ನೋಡ್ಕೊಡ್ರಿ. ಇದರ ಉದ್ದೇಶಗಳು, ಆನೆ ಯೋಜನೆಯ ಉದ್ದೇಶಗಳು ನೋಡಿದ್ರಿ ಏನ್ರಿ? ಅದರ ಆವಾಸ ಸ್ಥಾನ ಮತ್ತು ಕಾರಿಡಾರ್ ರಕ್ಷಿಸೋದು, ಮನುಷ್ಯ ಮತ್ತು ಪ್ರಾಣಿ ಸಂಪರ್ಕ ಸಮಸ್ಯೆಯನ್ನು ಬಗೆಹರಿಸೋದು, ಸೆರೆಸಿಕ್ಕ ಆನೆಗಳನ್ನು ಅಭಿವೃದ್ಧಿ, ಇಷ್ಟೆಲ್ಲ ಮಾಡೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಈ ಯೋಜನೆಯ ಪ್ರಮುಖ ಚಟುವಟಿಕೆಗಳು. ಯೋಜನೆಯ ಪ್ರಮುಖ ಚಟುವಟಿಕೆಗಳು ಏನೇ ಚಟುವಟಿಕೆ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಆನೆಗಳ ನೈಸರ್ಗಿಕ ಆವಾಸ ಸ್ಥಾನಗಳು ಮತ್ತು ವಲಸೆಯ ಮಾರ್ಗಗಳನ್ನು ಕಾಪಾಡುವುದು. ಆನೆಗಳ ಸಂರಕ್ಷಣೆಗೆ ವೈಜ್ಞಾನಿಕ ಮತ್ತು ಯೋಜಿತ ನಿರ್ವಹಣೆ ಕ್ರಮಗಳನ್ನು ಅಭಿವೃದ್ಧಿಪಡಿಸುವ. ಆನೆಗಳನ್ನು ಸಂರಕ್ಷಣೆ ಮಾಡಬೇಕು ಸ್ನೇಹಿತರೆ. ಬೇಟೆ ಆಡಬಾರ್ದ್ರಿ. ಬೇಟೆ ಆಡ್ತೀರಿ ಎಲ್ಲೋ ಜನ, ಬೇಟೆ ಆಡೋದನ್ನು ಸ್ವಲ್ಪ ನಿಲ್ಲಿಸೋದು. ಯಾವ ರೀತಿಯಾಗಿ ಬೇಟೆ ಆಡ್ತಾರೆ ಅವರಿಗೆ ಸ್ವಲ್ಪ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಏನು? ಆನೆಗಳ ಸಂರಕ್ಷಣೆ ವೈಜ್ಞಾನಿಕ ಮತ್ತು ಯೋಜಿತ ನಿರ್ವಹಣೆ ಕ್ರಮಗಳನ್ನು ಅಭಿವೃದ್ಧಿಪಡಿಸುವುದು. ಆನೆಗಳನ್ನು ಬೇಟೆಗಾರರಿಂದ ಮತ್ತು ಅಸ್ವಾಭಾವಿಕ ಸಾವಿನಿಂದ ರಕ್ಷಿಸುವುದು ಮತ್ತು ಅಕ್ರಮ ಆನೆ ದಂತ ಮಾರಾಟವನ್ನು ತಡೆದು. ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ, ಹೇಳತ್ತೀನಿ ಕೂಡ ಏನೇನ್ರಿ ಸ್ನೇಹಿತರೆ? ಬೇಟೆಗಾರರಿಂದ ಏನು ಮಾಡೋದು? ರಕ್ಷಣೆ ಮಾಡೋದು. ಅಸ್ವಾಭಾವಿಕ ಸಾವಿನಿಂದ ರಕ್ಷಣೆ ಮಾಡೋದು. ಕೆಲವೊಂದು ಸ್ವಾಭಾವಿಕ ಸಾವುಗಳಾಗ್ತವೆ ಸ್ನೇಹಿತರೆ. ಹಲವಾರು ರೋಗಗಳು ಬರ್ತಾವ, ವೈರಸ್ಗಳು ಬರ್ತಾವ, ಬ್ಯಾಕ್ಟೀರಿಯಾಗಳು, ಈ ರೀತಿ ಹಲವಾರು ಅಟ್ಯಾಕ್ ಆಗ್ತದೆ. ಮತ್ತು ಕೆಲವೊಂದು ಏನೋ ಮಾಡೋಕ್ಕೆ ಹೋಗಿ ಕೆಲವೊಬ್ರು ಎಷ್ಟೋ ಸಿನಿಮಾ ನಟರು ಮಾಡ್ತಾರೆ, ಆನೆಗಳನ್ನು ಮಜಾ ಮಾಡ್ಕೋಗಿ ಕೊಲ್ತಾರೆ ಸ್ನೇಹಿತರೆ. ಅಂತೆಲ್ಲ ಬಂದ್ ಮಾಡ್ಬೇಕ್ರಿ. ಮತ್ತು ಆನೆಯ ದಂತ ನಾನು ಆಲ್ರೆಡಿ ತೋರಿಸಿದ್ನಲ್ರಿ, ಒಂದು ನಿಮಿಷ ಇರಿ ತೋರಿಸಿ ಬರ್ತೀನಿ ರೀ ಸ್ನೇಹಿತರೆ. ಆನೆಯ ದಂತ ಇಲ್ಲಿದೆ ನೋಡ್ರಿ ಸ್ನೇಹಿತರೆ, ಇದೇ ಆನೆಯ ದಂತ. ಇದೇನು ವೈಟ್ ಕಲರ್ನಲ್ಲಿ ಕಾಣತೈತಿ ನೋಡ್ರಿ ಸ್ನೇಹಿತರೆ. ಬಿಳಿ ಕಲರ್ ಅಥವಾ ವೈಟ್ ಕಲರ್ ಏನು ಕಾಣುತ್ತೆ ಸ್ನೇಹಿತರೆ? ಆನೆ ದಂತ. ಈ ಆನೆ ದಂತಕ್ಕೋಸ್ಕರ ಏನು ಮಾಡ್ತಾರೆ? ಆನೆಗಳನ್ನು ಕೊಲ್ತಾರ ಸ್ನೇಹಿತರೆ. ಅದು ಏನಕ್ಕೂ ಅದು ಸಹ ಏನಾಗ್ತದೆ? ಅದು ಮಾರಾಟವನ್ನು ತಡಿಬೇಕು. ಆನೆಗಳನ್ನ ಕೊಲ್ಲಬಾರ್ದಾಗೆ ನಮ್ಮ ಅರಣ್ಯ ಅಧಿಕಾರಿಗಳು ಏನು ಮಾಡಬೇಕು? ಜಾಗರೂಕತೆಯನ್ನು ವಹಿಸಬೇಕು ಅಂತ ಏನಾಗ್ತದೆ? ಅದರ ಚಟುವಟಿಕೆಯಲ್ಲಿ ಬರ್ತದೆ. ಅದಾದ ನಂತರ
ಆನೆಗಳ ನಿರ್ವಹಣೆಗೆ ಸಂಬಂಧಿತ ವಿಷಯಗಳ ಮೇಲೆ ಸಂಶೋಧನೆ ನಡೆಸಬೇಕಾಗ್ತದೆ. ಆಪತ್ತಿನ ಆವಾಸ ಸ್ಥಾನಗಳಲ್ಲಿ ಮನುಷ್ಯ ಆನೆಯ ನಡುವಿನ ಸಂಘರ್ಷ ನಿವಾರಣೆ ಕ್ರಮಗಳನ್ನು ಅನುಸರಿಸುವುದು. ಆಪತ್ತಿನ ಆವಾಸ ಸ್ಥಾನಗಳಲ್ಲಿ ಮನುಷ್ಯ ಆನೆಯ ನಡುವಿನ ಸಂಘರ್ಷ ನಿವಾರಣೆ ಕ್ರಮಗಳನ್ನು ಅನುಸರಿಸುವುದು. ಶಿಕ್ಷಣ ಮತ್ತು ಅರಿವು ನೀಡುವ ಕಾರ್ಯಕ್ರಮ ಸ್ನೇಹಿತರೆ. ಶಿಕ್ಷಣ ಅರಿವು ನೀಡುವ ಕಾರ್ಯಕ್ರಮ ಸ್ನೇಹಿತರೆ. ಎಕ್ಸಾಂಪಲ್, ನಾನು ನಿಮ್ಗೆ ಏನು ಮಾಡತ್ತಂದ್ರೆ ಅರಿವು ಮಾಡತ್ತೇನೆ ರೀ, ನಾನು ಶಿಕ್ಷಣ ನೀಡತ್ತೀನಿ. ಇದು ಒಂದು ಕಡೆ ನೋಡಿದ್ರೆ ಸ್ನೇಹಿತರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಇನ್ನೊಂದು ಕಡೆ ನೋಡ್ತಾರೆ ಅರಿವು ನೀಡತ್ತೀನಿ, ಇಲ್ಲಪ್ಪ ಅನ್ನದಂತ ಕಟ್ ಮಾಡಬೇಡ್ರಿ, ಮಾರಾಟ ಮಾಡಬೇಡ್ರಿ, ಇದು ತಪ್ಪು ಹೇಳ್ತಾರೆ ಸ್ನೇಹಿತರೆ. ಇದು ಶಿಕ್ಷಣ ಮತ್ತು ಅರಿವು ಮೂಡಿಸ್ತದೆ. ಇವಿಷ್ಟು ಏನಾಗ್ತದೆ ಸ್ನೇಹಿತರೆ ಆನೆ ಯೋಜನೆಯ ಪ್ರಮುಖ ಚಟುವಟಿಕೆಗಳಾಗಿರ್ತದೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಇದಾವ, ನೀವು ನೋಡ್ಕೊಡ್ರಿ ಸ್ನೇಹಿತರೆ. ಎಲ್ಲನೂ ಒಂದೇ ವಿಡಿಯೋಯಲ್ಲಿ ಹೇಳುವ ಸಾಹಸ ಮಾಡಕ್ಕಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಸ್ನೇಹಿತರೆ. ಇನ್ನು ಆನೆಯ ಮೊಗಸಾಲೆ ನೋಡೋಣ ಸ್ನೇಹಿತರೆ. ಆನೆಯ ಮೊಗಸಾಲೆ ಏನೇನಿದೆ? ಆನೆಯ ಮೊಗಸಾಲೆ ಆನೆಗಳಿಗೆ ತಿರುಗಾಡು ಹಕ್ಕು ಇದೆ, ಅವುಗಳಿಗೆ ತೊಂದರೆ ಕೊಡಬೇಡಿ. ಆನೆಯ ಮೊಗಸಾಲೆ ಎಂದರೆ ದೊಡ್ಡ ಆವಾಸ ಸ್ಥಾನಗಳನ್ನು ಕೂಡಿಸುವ ಒಂದು ವಿಸ್ತಾರವಾದ ಅರಣ್ಯ ಪ್ರದೇಶವಾಗಿದ್ದು, ಆ ಆವಾಸ ಸ್ಥಾನಗಳ ಆನೆಗಳ ಚಲನವಲನಗಳಿಗೆ ಸಹಕಾರಿಯಾಗಿದೆ. ಈ ಚಲನವಲನಗಳು ಜೀವಿಗಳ ಉಳಿವಿಗೆ ಮತ್ತು ಜನನ ಪ್ರಮಾಣ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆನೆಗಳು ತಿರುಗಾಡಲು ಮಿಕ್ಸಿನ ದೊಡ್ಡ ಪ್ರದೇಶ ಬೇಕು. ಏನು ಮಾಡೋದು, ಫಾಲ್ತು ಏನೂ ಮಾಡಂಗಿಲ್ಲ ಸ್ನೇಹಿತರೆ. ಮನುಷ್ಯರು ಹೋಗೋದು, ಆನೆಗಳನ್ನು ಕೊಲ್ಲೋದು ಇಂಥದ್ದು ಏನೂ ಮಾಡಂಗಿಲ್ಲ ಸ್ನೇಹಿತರೆ. ಒಟ್ಟು ಆನೆಗಳು ತಿರುಗಾಡಕ್ಕೆ ಫ್ರೀ ಬಿಟ್ಬಿಡು. 2001ರಲ್ಲಿ US ಮೀನು ಮತ್ತು ವನ್ಯಜೀವಿ ಸೇವೆಗಳ ಆರ್ಥಿಕ ನಿರ್ಣಯದೊಂದಿಗೆ 2001ರಲ್ಲಿ ಭಾರತೀಯ ವನ್ಯಜೀವಿ ಮಂಡಳಿ, ಪ್ರಾಣಿ ಕಲ್ಯಾಣ ಅಂತಾರಾಷ್ಟ್ರೀಯ ನಿಧಿ ಸಹಯೋಗದೊಂದಿಗೆ ದೇಶಾದ್ಯಂತ ಆನೆ ಮೊಗಸಾಲೆಗಳನ್ನು ಗುರುತಿಸಲು ಆರಂಭಿಸಲಾಯಿತು ಸ್ನೇಹಿತರೆ. 2 ಅದಾವ. ಒಂದು ಯಾವ್ದು ನೋಡ್ಕೊಡ್ರಿ, ಭಾರತೀಯ ವನ್ಯಜೀವಿ ಮಂಡಳಿ, ಪ್ರಾಣಿ ಕಲ್ಯಾಣ ಅಂತಾರಾಷ್ಟ್ರೀಯ ನಿಧಿ. 2001 ದೇಶಾದ್ಯಂತ ಆನೆ ಮೊಗಸಾಲೆಗಳನ್ನು ಗುರುತಿಸಲು ಆರಂಭಿಸಲಾಯಿತು. ಆನೆ ಯೋಜನೆ ಮತ್ತು WTI ಅಂದರೆ ಏನ್ರಿ? ಭಾರತೀಯ ವನ್ಯಜೀವಿ ಮಂಡಳಿ ಭಾರತದಲ್ಲಿ 88 ಆನೆ ಕಾರಿಡಾರ್ಗಳನ್ನು ಗುರುತಿಸಿದ್ದಾರೆ. ಸಮೀಕ್ಷೆ ವರದಿಯ ಪ್ರಕಾರ ಭಾರತದಲ್ಲಿನ ಕಾರಿಡಾರ್ಗಳು 22.8% ಮಾತ್ರ ಮಾನವ ವಸಾಹತುಗಳಿಂದ ಮುಕ್ತವಾಗಿ 22.8% ಮಾತ್ರ ಸ್ನೇಹಿತರ. ನೋಡ್ಕೊಡ್ರಿ, 22 ಪಾಯಿಂಟ್ ಸ್ನೇಹಿತರೆ. ಇದು ನಿಮ್ಮ ಕಲರ್ ಬರ್ತದೆ ಸ್ನೇಹಿತರೆ, ಅದನ್ನು ಇದನ್ನು ಕ್ಲಿಯರ್ ಮಾಡೋ ಪ್ರೊಸೆಸ್ ನೋಡ್ತೀನಿ. 22 ನಿಮಿಷ ಕೇವಲ 22.8% ಮಾತ್ರ ಮಾನವ ಮುಕ್ತದ. ಉಳಿದು ಅಂದ್ರೆ 30% ಹೋಗಿದ್ದಾವ, ಇನ್ನು 70% ಅದೇ ರೀತಿಯಾಗಿದೆ. ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಅದೇ ಕಂಟಿನ್ಯೂ. ಆನೆಗಳ ಆವಾಸ ಸ್ಥಾನಗಳ ವಿಘಟನೆ ಉತ್ತರ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿದ್ದು, ನಂತರ ಈಶಾನ್ಯ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಕಂಡುಬರುತ್ತದೆ. ದಕ್ಷಿಣ ಭಾರತ ಅತಿ ಕಡಿಮೆ ವಿಘಟನೆ ಸೂಚಿಸುತ್ತದೆ. ದಕ್ಷಿಣ ಭಾರತದಲ್ಲಿ 65% ಕಾರಿಡಾರ್ಗಳು ರಕ್ಷಿತ ಪ್ರದೇಶಗಳಲ್ಲಿ ಅಥವಾ ಮೀಸಲು ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಮಧ್ಯ ಭಾರತದಲ್ಲಿ ಸುಮಾರು 90% ಕೃಷಿ ಭೂಮಿ ಮತ್ತು ವಸಾಹತುಗಳು ಕಂಡುಬರುತ್ತವೆ. ಬರೀ 10% ಮಾತ್ರ ಅರಣ್ಯ ಪ್ರದೇಶಗಳಿಗೆ ಕಂಡುಬರುತ್ತದೆ. ಭಾರತದಾದ್ಯಂತ 24% ಕಾರಿಡಾರ್ಗಳು ಮಾತ್ರ ಪೂರ್ತಿ ಅರಣ್ಯ ವಲಯದಲ್ಲಿ ಕಂಡುಬರುತ್ತವೆ. 24% ಮಾತ್ರ ಸ್ನೇಹಿತರ. ಇನ್ನು ತೊಂದರೆಗಳು ಸ್ನೇಹಿತರ, ಆನೆ ಮೊಗಸಾಲೆಗೆ ತೊಂದರೆಗಳು ಏನೇನು ತೊಂದರೆ? ಒಂದು ನಿಮಿಷ ಸ್ನೇಹಿತರೆ. ಏನು ಟೆಕ್ನಿಕಲ್ ಇಶ್ಯೂ ಆಗ್ತಿದೆ ಎಲ್ಲ ಸ್ನೇಹಿತರೆ. ಸ್ವಲ್ಪ PPT ಇದೆ, ಸ್ವಲ್ಪ ಕವರ್ ಮಾಡಬೇಕಾದ ಸ್ನೇಹಿತರೆ. ಇನ್ನು ತೊಂದರೆಗಳು ಏನೇನದಾವ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಏನೇನು ತೊಂದರೆಗಳಾಗಿದ್ದಾವ ಎಲ್ಲ ನೋಡೋಣ ಸ್ನೇಹಿತರೆ. ವಿಘಟನೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದ ಕಟ್ಟಡಗಳ ನಿರ್ಮಾಣ, ರಸ್ತೆಗಳು, ರೈಲು, ರೆಸಾರ್ಟ್ಗಳು, ಆವಾಸ ಸ್ಥಾನಗಳ ಹಾನಿಯಾಗುವುದು ಕಾಮನ್ ಸ್ನೇಹಿತರೆ. ಇದು ಮಧ್ಯ ಭಾರತದಲ್ಲಿ ಕಲ್ಲಿದ್ದಲು ಮತ್ತು ಕಬ್ಬಿಣ ಅದಿರ ಗಣಿಗಾರಿಕೆ ಅತಿ ದೊಡ್ಡ ತೊಂದರೆಯಾಗಿದೆ ಸ್ನೇಹಿತರೆ. ಗಣಿಗಾರಿಕೆಗಳು ಕಡಿಮೆ ಆಗಬೇಕು. ಪರಿಸರ ಸಂರಕ್ಷಣೆ, ಗಣಿಗಾರಿಕೆಯಿಂದ ಏನೇನು ಹಲವಾರು ಧೂಳುಗಳು, ವಾಯು ಮಾಲಿನ್ಯ ಆಗ್ತದೆ, ಮಣ್ಣು ಮಾಲಿನ್ಯ ಆಗ್ತದೆ, ಶಬ್ದ ಮಾಲಿನ್ಯ, ಎಲ್ಲ ಮಾಲಿನ್ಯ ಆಗುವುದು ಗಣಿಗಾರಿಕೆ ಸ್ನೇಹಿತರೆ. ಇನ್ನು ಒರಿಸ್ಸಾ, ಜಾರ್ಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯಗಳು ಅತಿ ಹೆಚ್ಚು ಖನಿಜಗಳನ್ನು ಹೊಂದಿವೆ ಹಾಗೂ ಅತಿ ಹೆಚ್ಚು ಮೊಗಸಾಲೆಗಳನ್ನು ಹೊಂದಿರುವ ರಾಜ್ಯಗಳು. ಇದು ಮಾನವ ಆನೆ ಸಂಘರ್ಷಕ್ಕೆ ಹೆಸರುವಾಸಿಯಾಗಿವೆ. ಆನೆಗಳ ದಂತೆಗಳಿಗೆ ಅವುಗಳ ಬೇಟೆಯಾಡುವುದು ಅಲ್ಲಿ ತೋರಿಸಿದ್ರೆ ಇಲ್ಲಿ ನೆಕ್ಸ್ಟ್ ತೋರಿಸಿ ನೋಡ್ರಿ. ಇಲ್ಲಿ ಒಂದು ಸ್ಲೈಡ್ ಹಾಕಿದ್ದೀನಿ, ನೆಕ್ಸ್ಟ್ ತೋರಿಸ್ತಾನೆ ಸ್ವಲ್ಪ ಬಿಡ್ರಿ. ಆನೆಗಳಿಗೆ ವಿಸ್ತಾರವಾದ ಪ್ರದೇಶಗಳು, ಮೇವಿನ
ಪ್ರದೇಶ ಬೇಕಾಗಿದ್ದು ಕೆಲವೊಂದು ಮೀಸಲು ಪ್ರದೇಶಗಳು ಇವುಗಳನ್ನು ಒಳಗೊಂಡಿರುವ ಕಾರಣ ಮತ್ತು ಆವಾಸ ಸ್ಥಾನಗಳು ನಗರೀಕರಣ ಕೃಷಿ ಚಟುವಟಿಕೆಗಳಿಂದ ಕ್ಷೀಣಿಸಿರುವ ಕಾರಣ ಆನೆಗಳು ಆಹಾರಕ್ಕಾಗಿ ಮನುಷ್ಯನ ಬೆಳೆಗಳನ್ನು ನಾಶ ಮಾಡುತ್ತವೆ. ಇದರಿಂದ ಮಾನವ ಆನೆಗಳ ನಡುವೆ ಸಂಘರ್ಷ ಹೆಚ್ಚಾಗುತ್ತದೆ. ಆನೆ ಹೆಚ್ಚು ಅಲೆದಾಡುವ ಪ್ರಾಣಿ, ವಿಸ್ತಾರ ಪ್ರದೇಶ ಬೇಕು. ಆನೆ ಹೆಚ್ಚು ಅಲೆದಾಡುವುದಕ್ಕೆ ವಿಸ್ತಾರವಾದ ಪ್ರಾಣಿ ಬೇಕು. ಇಲ್ಲಿ ಮನುಷ್ಯ ಅದು ಬರಬಾರ್ದು ಸ್ನೇಹಿತರೆ. ಅದರಿಂದ ಏನಾಗ್ತದೆ, ಹಲವಾರು ರೆಸಾರ್ಟ್ಸ್ಗಳು, ಕಟ್ಟಡಗಳು, ಹೋಟೆಲ್ಗಳಾಗೋದ್ರಿಂದ ಏನಾಗ್ತಾವೆ, ಈ ಕಡೆ ಬರ್ತಾವೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಲಾಸ್ಟ್ ಸ್ಲೈಡ್ ಹಾಕಿದ್ದೀನಿ ಸ್ನೇಹಿತರೆ. ಇನ್ನೂ ಇದೆ, ಕಂಟಿನ್ಯೂ ಮಾಡಿ. ನಿಮಗೆ ಒಮ್ಮೆ ಈ PDF-ನ ಈ PDF ಆಗಿ ನೀಡ್ತೀನಿ ಸ್ನೇಹಿತರೆ. ಇನ್ನು ಉಪಶಮನ ಹೀಗೆ ಉಪಶಮನ ಮಾಡಿದ ಸ್ನೇಹಿತರೆ. ನೋಡಿರಿ ಇಲ್ಲಿ ನೋಡಿ ಸ್ನೇಹಿತರೆ, ಆನೆಯ ದಂತ ಸ್ನೇಹಿತರೆ. ಇದು ಆನೆಯ ದಂತ. ಇದಕ್ಕೆ ಮಾರ್ಕೆಟ್ನಲ್ಲಿ ಬೃಹತ್ ಬೇಡಿಕೆ ಇದೆ ಸ್ನೇಹಿತರೆ. ಆದ್ದರಿಂದ ಆನೆಗಳನ್ನ ಕೊಂದು ಇದನ್ನು ಮಾರಾಟ ಮಾಡ್ತಾರೆ. ಇನ್ನು ನೋಡಿಕೊಡ್ರಿ ಸ್ನೇಹಿತರೆ, ಆನೆ ಕಾರಿಡಾರ್ಗಳನ್ನು ಸಮೀಪದ ರಕ್ಷಿತ ಪ್ರದೇಶಗಳಿಗೆ ಸೇರಿಸುವುದು ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸುವುದು. ಅಲ್ಲೇ ಇಲ್ಲಿ ಕಾರಿಡಾರ್ ಅದಕ್ಕೆ ಜಾಯಿಂಟ್ ಮಾಡಿಬಿಡುವುದು ರೀ. ಮೊಗಸಾಲೆಗಳನ್ನು ಸಂರಕ್ಷಿಸುವ ಪ್ರಕ್ರಿಯೆಯಲ್ಲಿ ಪ್ರಾಣಿಗಳ ಚಲನವಲನಗಳ ಬಗ್ಗೆ ಗಮನ ಹರಿಸುವುದು, ಅವಶ್ಯಕತೆ ಇದ್ದಲ್ಲಿ ಆವಾಸ ಸ್ಥಾನಗಳು ಪುನರ್ಸ್ಥಾಪನೆ ಮಾಡಿಬಿಡುವುದು ಸ್ನೇಹಿತರೆ. ಆನೆಗಳ ಬಗ್ಗೆ ಆನೆಗಳು ಬೇಕು ಸ್ನೇಹಿತರೆ, ಆನೆಗಳು ಬೇಕು ಹೌದಲ್ವರಿ. ಮೊಗಸಾಲೆಯನ್ನು ಭದ್ರಿಸುವಾಗ ಸ್ಥಳೀಯ ಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಸಂಘರ್ಷಿತ ಪ್ರದೇಶಗಳಿಗೆ ಸುರಕ್ಷಿತ ಪ್ರದೇಶಗಳಿಗೆ ಹೋಗೋದನ್ನು ನೋಡಿಕೊಳ್ಳೋದು ಸ್ನೇಹಿತರೆ. ಇಷ್ಟು ಆನೆ ಕಾರಿಡಾರ್, ಆನೆಗಳ ಅಥವಾ ಆನೆ ಯೋಜನೆ ಬಗ್ಗೆ ಮಾಹಿತಿ ಐತಿ ಸ್ನೇಹಿತರೆ. ಆನೆ ಯೋಜನೆ ಇದು 1992ರಲ್ಲಿ ಜಾರಿಗೆ ಬಂದಿದೆ ಸ್ನೇಹಿತರೆ. ಇದು ಕೇಂದ್ರ ಅನುದಾನಿತ ಯೋಜನೆ ಆಗಿದೆ ಸ್ನೇಹಿತರೆ. ನಾನು ನಿಮಗೆ ಇಷ್ಟೆಲ್ಲ ಏನು ಮಾಡಿದೆ, ಆನೆ ಯೋಜನೆ ಬಗ್ಗೆ ಏನು ಹೇಳಿದೆ, ಇಷ್ಟೆಲ್ಲ ಏನು ಹೇಳಿದೆ ಸ್ನೇಹಿತರೆ. ಆನೆ ಯೋಜನೆ ಬಗ್ಗೆ ಇದು ಜನರಲ್ಲಾಗಿ ಹೇಳಿದ್ದೀನಿ ಸ್ನೇಹಿತರನ್ನ. ಇನ್ನೂ ಆನೆ ಯೋಜನೆ ಬಗ್ಗೆ ಹೇಳಬೇಕಂದ್ರೆ ಭಾಳ ಐತೆ ಸ್ನೇಹಿತರೆ. ಇದು ಸ್ವಲ್ಪ ಕಾಮನ್ ನಿಮಗೆ ಇಂಥದ್ದು ಬಂದಿದೆ ಅಂತ ಏನು ಮಾಡಿದ್ದೀನಿ ನಮಗೆ ತೋರಿಸಿದೆ ಅಷ್ಟೇ ಸ್ನೇಹಿತರೆ. ಇನ್ನೂ ಇದ್ರ ಒಳಗೆ ಸ್ನೇಹಿತರೆ ಆನೆ ಯೋಜನೆ ಅಂತ ಮುಂದೆ ಏನೇನು ಬರ್ತದೆ ಸ್ನೇಹಿತರೆ, ಒಂದು ಮೈಕಾ ಯೋಜನೆ ಅಂತ ಬರ್ತದೆ ಸ್ನೇಹಿತರೆ. ಇಲ್ಲೇ ಸ್ವಲ್ಪ ಶಾರ್ಟಾಗಿ ಬರ್ತೀನಿ ನೋಡ್ರಿ. ಮೈಕಾ ಯೋಜನೆ ಅಂತ ಬರ್ತದೆ ಸ್ನೇಹಿತರೆ. ಮೈಕಾ ಯೋಜನೆ ಅಂತ ಬರ್ತದೆ. ಇದಾದ ನಂತರ ಹುಲಿ, ಇದು ಸಹ ಆನೆಗಳ ಬಗ್ಗೆ ಸಂಬಂಧಪಟ್ಟಿರುವುದು. ಮತ್ತು ಹಾತಿ ಮೇರಿ ಸಾತ್ ಸ್ನೇಹಿತರೆ ನೋಡ್ರಿ, ಹಾತಿ ಮೇರಿ ಸಾತ್ ಯೋಜನೆ ಬರ್ತದೆ. ಹಾತಿ ಮೇರಿ ಸಾತ್ ಅಂತ ಯೋಜನೆ ಬರ್ತದೆ. ಗಂಜು ಲಾಂಛನ ಅಭಿಯಾನ ಅಂತ ಬರ್ತದೆ. ಇದೇ ರೀತಿಯಾಗಿ ಇನ್ನೂ ಹಲವಾರು ಏನಿದೆ ಆನೆ ಯೋಜನೆ ಬಗ್ಗೆ ಇದೆ ಸ್ನೇಹಿತರೆ. ಇಷ್ಟು ಇವತ್ತಿನ ಈ ವಿಡಿಯೋ ಸಾಕು ಅನ್ಕೋತೀನಿ ಸ್ನೇಹಿತರೆ. ಆ ನೆಕ್ಸ್ಟ್ ವಿಡಿಯೋನ ಇದೇ PPTಯಲ್ಲಿ ಕಂಟಿನ್ಯೂ ಮಾಡ್ತೀನಿ ರೀ. ಇದೇ ಏನು PPT ಇದೆ ಸ್ನೇಹಿತರೆ, ಇದು PPTಯಲ್ಲಿ ಕಂಟಿನ್ಯೂ ಮಾಡ್ತೀನಿ ರೀ. ಕಂಟಿನ್ಯೂ ಮಾಡಿದ ನಂತರ ಇನ್ನೊಂದು ಒಂದು ಕ್ಲಾಸು ಅಥವಾ 2 ಕ್ಲಾಸ್ ಆಗ್ಬೋದು ಸ್ನೇಹಿತರೆ. ಸಂಪೂರ್ಣ ಮಾಹಿತಿ ಸಿಗಲಿ, ಅರ್ಧ ನಾಲೆಜ್, ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ಫುಲ್ ನಾಲೆಜ್. ಅದರ ಇದೇ PPTಯಲ್ಲಿ ಏನು ಮಾಡಿ ರೆಡಿ ಮಾಡಿ ಅದನ್ನು ನಿಮಗೆ ಕ್ಲಾಸ್ ಅಥವಾ ವಿಡಿಯೋನ ಮಾಡಿ, ಅದಾದ ನಂತರ ಕಂಪ್ಲೀಟ್ ಆದ ನಂತರ ಏನು ಮಾಡ್ತೀನಿ ಸ್ನೇಹಿತರೆ, ಈ PPT ನಿಮಗೆ PDF ರೂಪದಲ್ಲಿ ನಮ್ಮ ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ ಸ್ನೇಹಿತರೆ. ವಾಟ್ಸಪ್ ಗ್ರೂಪು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾಗದಲ್ಲಿ ಹೋಗ್ತದೆ ಸ್ನೇಹಿತರೆ. ಆ ರೀತಿ ಯಾರು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಅದು ಸಹ ಗೌರ್ಮೆಂಟ್ ಜಾಬ್ಸ್ KS17 ಯೂಟ್ಯೂಬ್ ಚಾನಲ್ ಅಂತ ಏನಿದೆ, ಅದು ಸಹ ಗೌರ್ಮೆಂಟ್ ಜಾಬ್ಸ್ KS17 ಅಂತ ಇದೆ. ಇಷ್ಟು ಸ್ನೇಹಿತರೆ, ಇದೇ ರೀತಿಯಾಗಿ ಪ್ರತಿಯೊಂದು ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಮನೆಗೆ ಕುಳಿತುಕೊಂಡಲ್ಲಿ ನೋಡಲು ಸಿಗುತ್ತವೆ ಸ್ನೇಹಿತರೆ. ಮತ್ತು ಅದು ಫ್ರೀ, ಫ್ರೀ, ₹1 ಸಹ ಚಾರ್ಜ್ ಅದಕ್ಕೂ ಮಾಡಲು ಸ್ನೇಹಿತರೆ, ಫ್ರೀ. ಆದ್ದರಿಂದ ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ. ಹಂಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಾನು ಬಾಕಿ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ರೀತಿ ಏನು ಮಾಡಿರಿ, ವಿಡಿಯೋಗಳನ್ನ ನೋಡ್ತಾ ಹೇಳ್ರಿ ಸ್ನೇಹಿತರೆ. ಮತ್ತು ನಿಮಗೆ ಏನಾರ ಡೌಟ್ ಇದ್ದಲ್ಲಿ ಏನಾರ ಕಮೆಂಟ್ ಬಾಕ್ಸ್ ಎನಿ ಟೈಮ್ ಆನ್ ಇರ್ತದೆ ಸ್ನೇಹಿತರೆ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೆಟ್ಟಾಗ್ರಿ ಸ್ನೇಹಿತರೆ. ಅಲ್ಲಿವರು ಎಲ್ಲರೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟಾಟಾ, ಬಾಯ್.